ತುಂಬ ಖಡಕ್ಕಾಗಿರುತ್ತೆ. ಇದು ತುಂಬಾ ಖಡಕ್ಕಾಗಿರುತ್ತೆ. ಹಠ ಮಾಡ್ಬೋದು ಮಕ್ಕಳು. ಅದಕ್ಕೇನು ಮಾಡಿ ಒಂದು ಎರಡೆರಡೇ ಸ್ಪೂನ್ ಕೊಡಿಸಿ, ಏನೂ ಆಗಲ್ಲ. 1 ಅವರ್ಗೆ ಅಥವಾ 2 ಅವರ್ಸ್ ಬಿಟ್ಟು 2 ಸ್ಪೂನ್ ಕೊಡಿಸಿ ಬೇಕಾದಷ್ಟು. ಅಷ್ಟೊಂದು ಅದ್ಭುತವಾದ ಪವಾಡನೇ ಇದೆ ಇದರೊಳಗಡೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬನ್ನಿ, ಇವತ್ತು ಒಂದು ಹೊಸ ವಿಚಾರ ಹಾಗೂ ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ ನಾನು. ಅದೇನೆಂದರೆ, ಒಂದು ಮನೆ ಮದ್ದನ್ನು ತೊಗೊಂಡು ಬಂದಿದ್ದೀನಿ. ತುಂಬಾ ಎಲ್ಲರಿಗೂ ಈ ಕಾಲದಲ್ಲಿ ಬೇಕಾಗಿರುವಂತಹ ಮನೆ ಮದ್ದು. ಅದು ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋವಂಥದ್ದು. ಬನ್ನಿ, ಏನು ಅಂತೇಳಿ ನಾನು ತೋರಿಸ್ತೀನಿ. ನೋಡಿ, ವಿಳೆದೆಲೆ ತೊಗೊಂಡು ಬಂದಿದ್ದೀನಿ. ಅಮ್ಮನ ಮನೆಯಲ್ಲಿ ಬಿಟ್ಟಿರೋದು ನೋಡಿದ್ದೀರಲ್ವ, ಎಷ್ಟೊಂದು ಬಿಟ್ಟಿದೆ ಅಂತ. ನಾನು ತೊಗೊಂಡು ಬಂದೆ. ಇರಲಿ, ಯಾಕಂದರೆ ತುಂಬಾ ಚಳಿ ಇದೆ, ಮಳೆ ಇದೆ, ಸ್ವಲ್ಪ ಕಷಾಯನ ಮಾಡಿ ಕುಡಿಯೋದಕ್ಕೆ ಇರಲಿ ಅಂತೇಳಿ ನಾನು ಸ್ವಲ್ಪ ತೊಗೊಂಡು ಬಂದಿದ್ದೀನಿ. ಇವಾಗ ಇದರಲ್ಲಿ ಯಾವ ರೀತಿ ನಾವು ಕಷಾಯ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ. ಮೊದಲಿಗೆ ನಾನೇನು ಮಾಡ್ತೀನಿ ಅಂದರೆ, ಇದನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡ್ಕೊಂಬರ್ತೀನಿ. ತುಂಬ ಚೆನ್ನಾಗಿ ತೊಳಿಬೇಕು ಇದನ್ನು, ಎಲೆಗಳನ್ನೆಲ್ಲ. ಏಕೆಂದರೆ ಧೂಳೆಲ್ಲ ಇರೋದ್ರಿಂದ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ತೊಳೆದು ತೊಗೊಂಡು ಬರ್ತೀನಿ. ಇವಾಗ ನಾನು 6 ಎಲೆಗಳನ್ನ ತೊಗೊಂಡಿದ್ದೀನಿ. ಇವಾಗ ಈ ಎಲೆಗಳನ್ನ ಈ ಒಂದು ದಂಟಿದ್ರೂ ಪರವಾಗಿಲ್ಲ, ಏನಾಗಲ್ಲ. ಇದನ್ನೇನು ಮಾಡ್ತೀನಿ ಅಂದರೆ, ಕಟ್ ಮಾಡ್ಕೊಳ್ತೀನಿ ಈ ಥರ. ನೋಡಿ, ಘಮ್ ಅಂತ ಬರ್ತಾ ಇದೆ. ಇದು ಕೆಮ್ಮು, ನೆಗಡಿ, ಕಫ ಯಾವುದೇ ಇದ್ದರೂ ಕೂಡ ಇದರಿಂದ ಬೇಗ ಗುಣ ಆಗುತ್ತೆ ಇದು. ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಎಲೆ ಅಡಿಕೆನ ತುಂಬ ತಿಂತಾಯಿದ್ರು ಊಟ ಆಗಿದ್ದ ತಕ್ಷಣ. ಇವಾಗ ಎಲ್ಲವನ್ನು ಬಿಟ್ಬಿಟ್ಟಿದ್ದಾರೆ. ಇವಾಗ ಇದನ್ನೇನು ಮಾಡ್ತೀನಿ, ನಾನು ನೀರೊಳಗಡೆ ಹಾಕಿ ಕುದಿಸ್ಕೊಳ್ತೀನಿ. ಬನ್ನಿ ತೋರಿಸ್ತೀನಿ. 1 ಗ್ಲಾಸಷ್ಟು ನಾನು ನೀರು ಇಟ್ಕೊಂಡಿದ್ದೀನಿ. ಈ ಎಲೆನೆಲ್ಲ ನಾನು ಒಂದೊಂದೇ ಹಾಕ್ಕೊಳ್ತಾ ಹೋಗ್ತೀನಿ. ನೋಡಿ, ಈ ಥರ. ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ, ರಸ ಚೆನ್ನಾಗಿ ಬರಲಿ ಅಂತ ಅಷ್ಟೇ, ಇನ್ನೇನೆಲ್ಲ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಈ ಎಲೆನಲ್ಲಿರೋ ರಸ ಎಲ್ಲ ಬಿಟ್ಕೊಳ್ಬೇಕು ನೀರಿಗೆ. ಆಗ ನೀರು ಬಿಸಿ ಆಗ್ತಾ ಇದೆ, ಅಷ್ಟಕ್ಕೇ ಗಮ್ ಅಂತ ಬರ್ತಾ ಇದೆ ವಿಳೆದೆಲೆದು. ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಚೆನ್ನಾಗಿರುತ್ತೆ ವಿಳೆದೆಲೆನ ತಗೊಳ್ಳೋದ್ರಿಂದ ಶರೀರಕ್ಕೆ. ಆದರೆ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲ ಕಡಿಮೆ ಮಾಡಿಬಿಡ್ತಾ ಇದ್ದಾರೆ. ಯಾರೂ ಎಲೆ ಹಾಕೋ ಅಭ್ಯಾಸನೇ ಇಟ್ಕೊಂಡಿಲ್ಲ. ಇವಾಗ ನಾನು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ತೀನಿ. ಜಾಸ್ತಿ ಹಾಕಬಾರ್ದು, ಬರೀ ಒಂದು ಚುಟುಕಿಯಷ್ಟು ಮಾತ್ರನೇ ಹಾಕ್ಕೋಬೇಕು. ಅಷ್ಟೇ ಸಾಕು. ಏಕೆಂದರೆ ಜಾಸ್ತಿ ಹಾಕಬೇಡಿ, ಯಾಕಂದರೆ ತುಂಬಾ ಹೀಟ್ ಆಗುತ್ತೆ. ಅದು ಉಷ್ಣತೆ ತುಂಬ ಹೆಚ್ಚಾಗುತ್ತೆ ಶರೀರದಲ್ಲಿ. ಅದರಿಂದ ಒಂದು ಚುಟುಕಿ ಹಾಕಿದ್ರೆ ಸಾಕು. ನೋಡಿ, ಎಲೆದು ಬಣ್ಣ ಎಲ್ಲ ಚೇಂಜ್ ಆಗಿದೆ. ಇವಾಗ ಇದನ್ನು ನಾವು ಒಂದು ಪಾತ್ರೆಗೆ ಬಗ್ಸ್ಕೊಳ್ಳೋಣ. ಇವಾಗ ನೋಡಿ, ಬೆಲ್ಲನ ತೊಗೊಂಡಿದ್ದೀನಿ ನಾನು. ಹನಿ ಹಾಕ್ಕೊಳ್ಳೋರಾದರೆ ಹನಿ ಹಾಕ್ಕೊಳ್ಬೋದು. ನಾನು ಹನಿ ಹಾಕಲ್ಲ, ಅದರಿಂದ ಬೆಲ್ಲನ ಹಾಕ್ಕೊಳ್ತೀನಿ. ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಏನು ಮಾಡ್ತೀನಿ ಅಂದರೆ, ಆ ಒಂದು ಬೆಲ್ಲ ಹಾಕಿಟ್ಟಿದ್ದೀನಲ್ಲ, ಅದಕ್ಕೆ ಸೋಸ್ಕೊಳ್ತೀನಿ. ಇವಾಗ ನೋಡಿ, ಇದಕ್ಕೆ ನಾನು ಸೋಸ್ಕೊಳ್ತೀನಿ. ಬೆಲ್ಲ ಬೇಕಾದರೆ ಈ ನೀರಿಗೆ ಹಾಕಿನೇ ಸೋಸ್ಕೊಳ್ಬೋದು. ನೋಡಿ, ನಿಜವಾಗ್ಲೂ ಅದ್ಭುತ. ಎಷ್ಟು ಚೆನ್ನಾಗಿ ಅರೋಮ ಬರ್ತಾ ಇದೆ ಅಂತ ಅಂದರೆ, ಇದು ಇದರಲ್ಲಿ ನೆಗಡಿ, ಕೆಮ್ಮು ಎಲ್ಲ ಕೂಡ ಬೇಗನೆ ವಾಸಿಯಾಗುತ್ತೆ. ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಈ ರೀತಿ ಇವಾಗ ಮಾಡಿ ಕೊಡಿ ಮಕ್ಕಳಿಗೆಲ್ಲ. ಏನೂ ಸೈಡ್ ಎಫೆಕ್ಟ್ ಆಗಲ್ಲ.
ಅರಿಶಿನ ಹಾಕ್ಕೊಳ್ಳುವಾಗ ಮಾತ್ರ ತುಂಬ ಕಡಿಮೆ ಹಾಕ್ಕೊಳ್ಳಿ ಅರಿಶಿನ. ನೋಡಿ ಬೆಲ್ಲ ಕೂಡ ಕರಗಿದೆ. ಇವಾಗ ಇದ್ರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ತುಂಬ ಅದ್ಭುತವಾದಂತಹ ಮನೆ ಮದ್ದು ಇದು. ನೋಡಿ ಇದನ್ನು ಯಾವ ಕಲರ್ ಆಗಿದೆ ನೋಡಿ. ಇವಾಗ ಬೆಲ್ಲ ಎಲ್ಲ ಮಿಕ್ಸ್ ಆಗಿ ಈ ಥರ ಆಗಿದೆ. ಇದಕ್ಕೆ ಏನು ಮಾಡ್ತಾರೆ ಅಂದರೆ ಮೆಣಸಿನಕಾಳು ಕೂಡ ಸೇರಿಸ್ಕೊಡ್ತಾರೆ. ಆದರೆ ಮೆಣಸಿನಕಾಳು ಏನು ಸೇರಿಸೋದು ಬೇಡ. ಅದಕ್ಕೆ ನಾನು ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ. ಆದರೆ ಇದು ಬಹಳ ಅದ್ಭುತವಾದಂತಹ ಮನೆ ಮದ್ದಾಗಿದೆ. ಇದು ಈ ರೀತಿ ಮಾಡಿ ಕೊಡೋದ್ರಿಂದ ಕೆಮ್ಮು, ನೆಗಡಿ, ಸಣ್ಣದಾಗಿ ಬರುವಂತಹ ಜ್ವರಗಳು ಎಲ್ಲ ವಾಸಿಯಾಗುತ್ತೆ. ಅರ್ಜೆಂಟ್ಗೆ ನಾವು ಮನೆಯಲ್ಲಿ ಇದನ್ನು ದಿಢೀರಂತ ಮಾಡ್ಕೊಳ್ಬೋದು. ವೀಳ್ಯದೆಲೆ ಏನು ಎಲ್ಲ ಕಡೆಯೂ ಸಿಗುತ್ತೆ, ಏನು ಸಿಗಲ್ಲ ಅಂತ ಏನಿಲ್ಲ. ಹನಿ ಇದ್ದರೆ ಹನಿ ಹಾಕ್ಕೊಳ್ಳಿ, ಹನಿ ಇಲ್ಲ ಅಂತ ಅಂದರೆ ಬೆಲ್ಲ ಹಾಕ್ಕೊಳ್ಳಿ. ಸಕ್ಕರೆ ಹಾಕ್ಬೇಡಿ. ಸಕ್ಕರೆ ಹಾಕಿದ್ರೆ ಅದು ಔಷಧಿಯಾಗಿ ಉಳ್ಕೊಂಡಿರಲ್ಲ. ಸಕ್ಕರೆ ಹಾಕಿದ್ದು ಯಾವತ್ತೂ ಔಷಧಿ ಆಗಲ್ಲ ಅದು. ಅದರಿಂದ ಸಕ್ಕರೆನ ಹಾಕಬೇಡಿ, ಬೆಲ್ಲ ಹಾಕಿ. ಬೆಲ್ಲ ಹಾಕಿದ್ರೆ ಅದು ಕೂಡ ಶಾಖವಾಗಿರುತ್ತೆ ಶರೀರಕ್ಕೆ. ನೋಡಿ ಈ ಥರ ಮನೆ ಮದ್ದನ್ನು ನಾನು ಮಾಡಿದ್ದೀನಿ. ಈ ಥರ ಒಂದು ಚಿಕ್ಕ ಚಿಕ್ಕ ಮನೆ ಮದ್ದುಗಳನ್ನ ಮನೇಲಿ ಮಾಡ್ಕೊಳ್ಳೋದ್ರಿಂದ ಎಷ್ಟು ಆರೋಗ್ಯ ಸಮಸ್ಯೆಗಳಿಂದ ನಾವು ಮುಕ್ತಿಯನ್ನು ಪಡಿಬೋದು ಅಂತ. ಅದರಿಂದ ನಾನೇನು ಮಾಡ್ತೀನಿ ಅಂತ ಅಂದರೆ ಹುಡುಕ್ತಾ ಇರ್ತೀನಿ, ಯಾವುದ್ರಲ್ಲಿ ಏನಿದೆ ಅಂತ ಯಾವಾಗಲೂ ಹುಡುಕ್ಕೊಳ್ತಾ ಇರ್ತೀನಿ. ಯಾಕಂದರೆ ಹೊರಗಡೆ ಹೋಗೋದು ಬೇಡ. ಅರ್ಜೆಂಟ್ಗೆ ಮನೆಯಲ್ಲೇ ಮಾಡ್ಕೊಳ್ಬೋದು. ಈಗ ತುಂಬಾ ಮಳೆ ಬರ್ತಾ ಇದೆ, ಚಳಿ ಇದೆ, ಕೆಮ್ಮು, ನೆಗಡಿ ಎಲ್ಲ ಬರ್ತಾನೆ ಇರುತ್ತೆ. ಈ ರೀತಿ ಬರೋಕ್ಕೆ ಮೊದಲೇ ನಾವು ಈ ರೀತಿ ಮಾಡ್ಕೊಂಡು ಕುಡಿತಾ ಇದ್ದರೆ ಅದು ಬರೋದೇ ಇಲ್ಲ. ನೋಡಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕುಡಿಬೇಕು ಅನ್ನಿಸ್ತಾ ಇದೆ ನೋಡಿದ್ರೇ. ಅಂದರೆ ಇದನ್ನು ಎಷ್ಟು ಕ್ವಾಂಟಿಟಿನಲ್ಲಿ ಕೊಡಬೇಕಂದ್ರೆ ಸ್ವಲ್ಪ ಕೊಡಿ, ಒಂದು ಅರ್ಧ ಗ್ಲಾಸ್ ಕೊಡಿ ಒಂದ್ಸಲ. ಇಷ್ಟು ಕೊಡಬೇಡಿ. ನಾನು ಅಷ್ಟೇ ಇಷ್ಟು ಕುಡಿಯಲ್ಲ, ಒಂದು ಅರ್ಧ ಗ್ಲಾಸ್ ಅಷ್ಟು ಮಾತ್ರ ಕುಡಿತೀನಿ ನಾನು. 3 ಟೈಮ್ ಕುಡೀರಿ, ಏನಾಗಲ್ಲ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಈ ಥರ ಕೂಡ ಭಾಗ ಮಾಡ್ಕೊಂಡು ಕೂಡ ಸ್ವಲ್ಪ ಸ್ವಲ್ಪ ಕುಡಿಬೋದು. ಆ ಒಂದು ವೀಳ್ಯದೆಲೆ ಏನಿದೆ ಬಹಳನೇ ಕೆಲಸ ಮಾಡುತ್ತೆ. ಇದು ಆ್ಯಂಟಿಬಯೋಟಿಕ್ ಇದ್ದಂಗೆ ಇದು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಹೇಳಿ? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು. ಈ ವಿಡಿಯೋನ ಇಷ್ಟೊತ್ತರೆಗೂ ನೀವು ನೋಡಿದ್ದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು.